ಡಿಜೆ ಹಳ್ಳಿಯಲ್ಲಿ ಎಸ್ಐಆರ್ಗೆ ತೆರಳಿದ್ದ ಅಧಿಕಾರಿ ಮೇಲೆ ಹಲ್ಲೆ ಆಗಿರೋ ಘಟನೆ. ಹಲ್ಲೆ ಮಾಡಿದ್ದ ಇಬ್ಬರು ಆರೋಪಿಗಳನ್ನು ಬಂಧಿಸಲಾಗಿದೆ. ಡಿಜೆ ಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಎಸ್ಐಆರ್ ಪ್ರಕ್ರಿಯೆ ನಡೀತಾ ಇದೆ. ಈ ಎಸ್ಐಆರ್ಗೆ ತೆರಳಿದ್ದ ಅಧಿಕಾರಿ ಮೇಲೆ ಹಲ್ಲೆ ಮಾಡಿರೋ ಪ್ರಕರಣ ಇದು. ಹಲ್ಲೆ ಮಾಡಿದ್ದ ಇಬ್ಬರು ಆರೋಪಿಗಳನ್ನು ಬಂಧಿಸಲಾಗಿದೆ. ಡಿಜೆ ಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಈ ಕುರಿತಂತೆ ಪ್ರಕರಣ ದಾಖಲಾಗಿರೋದು. ಯಾರಬ್ ಮತ್ತು ದಸ್ತಗೀರ್ ಈ ಪ್ರಕರಣದಲ್ಲಿ ಬಂಧಿತರಾದಂಥ ಆರೋಪಿಗಳು. ಕೌಸರ್ ಮಸೀದಿಯ ಬಳಿ ತೆರಳಿದ್ದ ಈ ಜಿಬಿಯ ಅಧಿಕಾರಿಗಳು. ದಸ್ತಗೀರ್ ಎಂಬ ಯುವಕ ಅಧಿಕಾರಿಗಳ ಜೊತೆಗೆ ಗಲಾಟೆ ಮಾಡ್ತಾನೆ. ಎಸ್ಐಆರ್ ಫಾರ್ಮ್ ನನಗೆ ನೀಡಿ ಅಂತ ಗಲಾಟೆಯನ್ನು ಮಾಡಿದ್ದ. ಆದರೆ ದಸ್ತಗೀರ್ಗೆ ಫಾರ್ಮ್ ಕೊಡಲ್ಲ ಅಂತ ಅಧಿಕಾರಿಗಳು ಹೇಳಿದ್ರು. ಈ ವೇಳೆ ಅಧಿಕಾರಿ ಮೇಲೆ ಈ ಆರೋಪಿಗಳು ಹಲ್ಲೆಗೈದಿದ್ರು. ಇದೀಗ ಈ ಪ್ರಕರಣ ಬಿಜೆಪಿಗೆ ಒಂದು ಅಸ್ತ್ರವಾಗಿ ಸಿಕ್ಕಂತೆ ಕಾಣಿಸ್ತಾ ಇದೆ. ಪೂರ್ವ ವಿಭಾಗದ ಡಿಸಿಪಿ ವಿಕ್ರಮ್ ಆಮ್ಟೆ ಎಲ್ಲ ಹೇಳಿಕೆ ಕೊಟ್ಟಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿವಿಧ ಸೆಕ್ಷನ್ ಅಡಿಗಳಲ್ಲಿ ಪ್ರಕರಣ ದಾಖಲಾಗಿದೆ. ಎಸ್ಐಆರ್ ಫಾರ್ಮ್ ಕೇಳುವ ವಿಚಾರಕ್ಕೆ ಇದೊಂದು ಗಲಾಟೆಯಾಗಿದೆ ಅಂತೆ. ಬೇರೆ ಅಡ್ರೆಸ್ನಲ್ಲಿ ಇದ್ದಂತಹ ಕಾರಣಕ್ಕೆ ಅಲ್ಲಿಯ ಫಾರ್ಮ್ ಅನ್ನು ತೆಗೆದುಕೊಳ್ಬೇಕು. ಅಂದ್ರೆ ನಿಮ್ಮ ಅಡ್ರೆಸ್ ಎಲ್ಲಿರುತ್ತೆ ಅಲ್ಲಿಯ ಫಾರ್ಮ್ ಅನ್ನು ತೆಗೆದುಕೊಳ್ಬೇಕು, ಇಲ್ಲಿ ಕೊಡೋದಕ್ಕೆ ಬರಲ್ಲ ಅಂತ ಹೇಳಿದ್ದಾರೆ. ಪೂರ್ವ ವಿಭಾಗದ ಡಿಸಿಪಿ ವಿಕ್ರಮ್ ಆಮ್ಟೆ ಹೇಳಿಕೆಯನ್ನು ಕೊಟ್ಟಿರೋದು. ನಿನ್ನೆ ಡಿಜೆ ಹಳ್ಳಿಯಲ್ಲಿ ಕೇಸ್ ದಾಖಲಾಗಿದೆ. ಎಸ್ಐಆರ್ ಮಾಡುವಾಗ ಫಕ್ಕೀರಪ್ಪ ದೂರು ಕೊಟ್ಟಿದ್ದಾರೆ. ಸರ್ಕಾರಿ ಕೆಲಸಕ್ಕೆ ಅಡ್ಡಿ ಹಾಗೂ ಹಲ್ಲೆ ಮಾಡಿದ್ದಂತಹ ಪ್ರಕರಣ ಇದು ಅಂತ ಮಾತನಾಡಿದ್ದಾರೆ ಡಿಸಿಪಿ ವಿಕ್ರಮ್. ನಿನ್ನೆ ದಿನ 29/7/2026 ನಮ್ಮ ಈಸ್ಟ್ ಡಿವಿಷನ್ ಡಿಜೆ ಹಳ್ಳಿ ಪೊಲೀಸ್ ಸ್ಟೇಷನಲ್ಲಿ ಒಂದು ಪ್ರಕರಣ ದಾಖಲಾಗಿದೆ. ಫಿರ್ಯಾದಿದಾರರು ಬಂದುಬಿಟ್ಟು ಶ್ರೀ ಫಕ್ಕೀರಪ್ಪ ಅಂತೇಳಿ. ಅವರು ಎಸ್ಐಆರ್ ಕೆಲಸಕ್ಕೆ ಸಂಬಂಧಪಟ್ಟ ಹಾಗೆ ಸೂಪರ್ವೈಸರ್ ಆಗಿ ಕೆಲಸ ಮಾಡ್ತಕ್ಕಂಥವ್ರು. ಅವರು ನಿನ್ನೆ ನಮಗೆ ಕಂಪ್ಲೇಂಟನ್ನು ನೀಡಿದ್ದಾರೆ. ಅದರ ಬೇಸಿಸ್ ಮೇಲೆ ನಮ್ಮಲ್ಲಿ ಒಂದು ಕೇಸ್ ರಿಜಿಸ್ಟರ್ ಆಗಿದೆ. ಕ್ರೈಮ್ ನಂಬರ್ 337/26 ಅಂಡರ್ ಸೆಕ್ಷನ್ 121 ಸಬ್ಸೆಕ್ಷನ್ 1, 132 ಮತ್ತು 352 3 ಸಬ್ಸೆಕ್ಷನ್ 5 ಅಡಿಯಲ್ಲಿ ನಿನ್ನೆ ಮಧ್ಯಾಹ್ನ ಒಂದು ಕೇಸ್ ರಿಜಿಸ್ಟರ್ ಮಾಡ್ತಾರೆ. ಕೇಸ್ ರಿಜಿಸ್ಟರ್ ಮಾಡಿ ಇಮಿಡಿಯೇಟಾಗಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಇಬ್ಬರು ಆರೋಪಿಗಳನ್ನು ಸಹಿತ ಡಿಜೆ ಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಬಂಧಿಸಲಾಗಿದೆ. ವಿಚಾರ ಏನಂದರೆ, ಇವರು ಯಾರು ಸೂಪರ್ವೈಸರ್ ಇದ್ದಾರೆ, BLOಗಳ ಮೇಲೆ ಸೂಪರ್ವೈಸರು ನಾನು ಅಂತ ಹೇಳಿದ್ದಾರೆ. ನಿನ್ನೆ ದಿನ 29/7/2026 ನಮ್ಮ ಈಸ್ಟ್ ಡಿವಿಷನ್ ಡಿಜೆ ಹಳ್ಳಿ ಪೊಲೀಸ್ ಸ್ಟೇಷನಲ್ಲಿ ಒಂದು ಪ್ರಕರಣ ದಾಖಲಾಗಿದೆ. ಫಿರ್ಯಾದಿದಾರರು ಬಂದುಬಿಟ್ಟು ಶ್ರೀ ಫಕ್ಕೀರಪ್ಪ ಅಂತೇಳಿ. ಅವರು